ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಶಾವಿಗೆ ಮತ್ತು ಸಬ್ಬಕ್ಕಿ ಪಾಯಸ. ಕೆಲವರು ಹೇಳ್ತಾರೆ ಪಾಯಸ ಮಾಡಿದ್ಮೇಲೆ ತುಂಬ ಗಟ್ಟಿಯಾಗಿಬಿಡುತ್ತೆ ಸುಮಾರು ಹೊತ್ತಾದಮೇಲೆ, ಆ ಥರ ಆಗಬಾರ್ದು ಅಂದರೆ ಏನು ಮಾಡಬೇಕು ಅಂತೇಳಿ. ಹಾಗಾಗಿ ನಾನು ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸುಮಾರು ಹೊತ್ತಾದರೂ ಪಾಯಸ ತೆಳ್ಳಗೆ ಇರಬೇಕು ಅಂದರೆ ಏನು ಮಾಡಬೇಕು ಅಂತ ಈ ರೆಸಿಪಿಲಿ ಹೇಳ್ತೀನಿ, ಬನ್ನಿ. ಮೊದಲೇದಾಗಿ ಇಂಗ್ರೀಡಿಯೆಂಟ್ಸ್ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಮೊದಲೇದಾಗಿ ನಾನು ಒಂದು 2 ಕಪ್ಪಷ್ಟು ನಾನು ಶಾವಿಗೆ ತೊಗೊಂಡಿದ್ದೀನಿ. ಈ ಕಪ್ ಇದೆಯಲ್ಲ, ಅದರಲ್ಲಿ 2 ಕಪ್ಪಷ್ಟು ಶಾವಿಗೆ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಬಾದಾಮಿ ಪುಡಿ, ಹಾಗೆ ಒಂದೆರಡು ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೀನಿ. ಹಾಗೆ ಒಂದು 4ರಿಂದ 5 ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ದ್ರಾಕ್ಷಿನೂ ಕೂಡ ಸ್ವಲ್ಪ ತಗೊಂಡಿದ್ದೀನಿ. ಹಾಗೆ ಒಂದು 3 ಲವಂಗ ತಗೊಂಡಿದ್ದೀನಿ. ಇಲ್ಲೊಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ತುಪ್ಪ ತಗೊಂಡಿದ್ದೀನಿ ನಾನು. ಹಾಗೆ ಸಕ್ಕರೆನೂ ಕೂಡ ಶಾವಿಗೆ ಎಷ್ಟು ತಗೊಂಡಿದ್ದೀನೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗೋಷ್ಟು 1.5 ಕಪ್ಪಷ್ಟು ತಗೊಂಡಿದ್ದೀನಿ. ಈ ಕಪ್ಪಲ್ಲಿ 1.5 ಕಪ್ಪಷ್ಟು ತಗೊಂಡಿದ್ದೀನಿ. ನೀವೇನಾದರೂ ಶುಗರ್ ಜಾಸ್ತಿ ತಿನ್ನೋದಾದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಶುಗರ್ನ. ಹಾಗೆ ಬಾದಾಮ್ ಪೌಡ್ರಲ್ಲೂ ಸ್ವಲ್ಪ ಶುಗರ್ ಇರುತ್ತಲ್ವ, ಹಾಗಾಗಿ ನಾನು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಲೀಟ್ರ್ ಹಾಲನ್ನ ನಾನು ಕಾಯಿಸೋಕ್ಕಿಟ್ಟಿದ್ದೀನಿ. ಕಾಸಿ ತೊಗೊಂಡ್ರೆ ಬೇಗ ಆಗುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಮೊದಲೇದಾಗಿ ಒಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನು ದ್ರಾಕ್ಷಿ, ಗೋಡಂಬಿ ಮತ್ತು ಲವಂಗ ತೊಗೊಂಡಿದ್ದೆನಲ್ಲ ಅದನ್ನ ನಾನು ಈ ಥರ ಹುರ್ಕೊಳ್ತಾ ಇದ್ದೀನಿ. ಈ ಥರ ದ್ರಾಕ್ಷಿ ಎಲ್ಲ ಸ್ವಲ್ಪ ಬಬಲ್ಸ್ ಬರೋದೆಲ್ಲ ಬಂದರೆ ಸಾಕು. ಇದನ್ನು ಹುರ್ಕೊಂಡಾದ್ಮೇಲೆ ಸಪ್ರೇಟ್ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ದ್ರಾಕ್ಷಿ ಮತ್ತು ಗೋಡಂಬಿ, ಲವಂಗ ಎಲ್ಲ ಎತ್ತಿ ಆದಮೇಲೆ ಉಳಿದಿರೋ ತುಪ್ಪ ಇರುತ್ತಲ್ಲ ಅದೆಲ್ಲ ಹಾಕ್ಬಿಟ್ಟು ನಾನು ಶಾವಿಗೆನ ಹುರ್ಕೊಳ್ತೀನಿ. ಈಗ ತುಪ್ಪ ಈಗಲೇ ಅಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ನಾನು ಶಾವಿಗೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬ್ರೌನ್ ಆಗೋ ತನಕ ಹುರ್ಕೊಳ್ತೀನಿ ನಾನು. ರೋಸ್ಟೆಡ್ ಶಾವಿಗೆ ಇತ್ತು ಅಂದರೆ ನಿಮ್ಮ ಹತ್ರ ಒಂದು 5 ನಿಮಿಷ ಅಷ್ಟೇ ಹಿಂಗೆ ಲೈಟಾಗಿ ಹುರ್ಕೊಳ್ಬೇಕಾಗತ್ತೆ. ರೋಸ್ಟೆಡ್ ಇಲ್ಲ ಅಂದರೆ ಈ ಥರ ನೀವು ಫ್ರೈ ಮಾಡ್ಕೊಳ್ಳಿ. ಫಸ್ಟು ನೀವು ನೋಡ್ತಿರ್ಬೋದು ಈ ಥರ ಮೀಡಿಯಮ್ಮಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಆಗೋ ತನಕ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶಾವಿಗೆನ. ತುಂಬ ಬ್ಲ್ಯಾಕ್ ಮಾಡೋಕ್ಕೋಗ್ಬೇಡಿ, ಯಾಕೆಂದರೆ ಚೆನ್ನಾಗೂ ಇರಲ್ಲ, ಟೇಸ್ಟು ಕೂಡ ಒಂಥರ ಡಿಫ್ರೆಂಟ್ ಆಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಈಗ ಶಾವಿಗೆ ಎಲ್ಲ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಚೇಂಜ್ ಆಗ್ತಾ ಇದೆ. ಇವಾಗ ನಾನು ಸಬ್ಬಕ್ಕಿನ ತೊಗೊಂಡಿದ್ದೆ. ನಾನು ಒಂದು 2 ಕಪ್ಪಷ್ಟು ಶಾವಿಗೆ ಎಷ್ಟು ತೊಗೊಂಡಿರ್ತೀನಲ್ಲ ಅಷ್ಟೇ ಸಬ್ಬಕ್ಕಿ ತೊಗೊಂಡ್ರೆ ಆಗುತ್ತೆ. ಅದನ್ನು ಈಗ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ಸಬ್ಬಕ್ಕಿ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ. ಇದೇನು ತಳ ಹಿಡಿಯಲ್ಲ ಏನೆಲ್ಲ, ತುಂಬ ಈಸಿಯಾಗಿ ಹುರ್ಕೊಳ್ಬೋದು ಇದನ್ನ. ಸಬ್ಬಕ್ಕಿ ಹಾಕಿದ್ರೆ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ. ಕೆಲವರು ಸಬ್ಬಕ್ಕಿ ಸಪ್ರೇಟ್ ಪಾಯಸ ಮಾಡ್ಕೊಳ್ತಾರೆ. ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮದುವೆ ಮನೇಲಿ ತಿಂತಿರಲ್ಲ ಅದೇ ಥರ ಪಾಯಸ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು, ಒಂದು ಸಲ ಈ ಥರ ಮಿಕ್ಸ್ ಮಾಡಿಬಿಟ್ಟು ನೋಡಿ. ಹಿಂಗೆ ಅದು ಮಿಕ್ಸ್ ಮಾಡ್ತಾ ಮಾಡ್ತಾ ಹುರ್ಕೊಳ್ತಾ ಇರ್ತೀವಲ್ಲ, ಆವಾಗ ಅದು ಒಂಥರ ಡಿಫ್ರೆಂಟಾಗಿ ಜೆಲ್ ಆಗ್ತಾ ಬರುತ್ತೆ. ಆವಾಗ ನಾವು ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಶಾವಿಗೆ ತೊಗೊಂಡಿದ್ದಲ್ಲ ಅದೇ ಕಪ್ಪಲ್ಲಿ 2.5 ಕಪ್ ಆಗೋಷ್ಟು ನಾನು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರು ತುಂಬ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ತುಂಬ ತೆಳುವಾಗ್ಬಿಡುತ್ತೆ ಪಾಯಸ, ಯಾಕೆಂದರೆ ಇನ್ನೂ ಹಾಲಿದೆಯಲ್ವ. ಹಾಗಾಗಿ ನಾವು ಈಗ 2.5 ಕಪ್ ನೀರು ಹಾಕ್ಬಿಟ್ಟು ಇದನ್ನ ನೀಟಾಗಿ ಈ ಥರ ಕುದಿಯೋ ಥರ ಬೇಯಿಸ್ಕೊಳ್ಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗಿರಬೇಕು ಸಬ್ಬಕ್ಕಿ. ಹಾಗೆ ಶಾವಿಗೆ ಸ್ವಲ್ಪ ಮೆತ್ತಗಾಗಿರಬೇಕು. ಆವಾಗ ನಾವು ಬಾದಾಮ್ ಪೌಡ್ರನ್ನ ಮತ್ತು ಏಲಕ್ಕಿ ಪೌಡ್ರನ್ನ ಈಗ ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಾದಾಮ್ ಪೌಡ್ರ್ ಈಗ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಶಾವಿಗೆ ಮತ್ತು ಸಬ್ಬಕ್ಕಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದು ನೀಟಾಗಿ ಕುದೀತಾ ಇರಬೇಕು. ಆವಾಗ ನಾವು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಶಾವಿಗೆ ಮತ್ತು ಸಬ್ಬಕ್ಕಿ ಈ ಥರ ಬೇಯೋ ತನಕ ನಾವು ಬೇಯಿಸ್ಕೊಬೇಕು. ಇದಾದಮೇಲೆ ನಾನು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮ್ ಪೌಡ್ರ್ ನೀಟಾಗಿ ಮಿಕ್ಸ್ ಆಗಿದೆ ಅಂತ ಅಂದಾಗ ನೀವು ಹಾಲು ಹಾಕ್ಕೊಳ್ಬೇಕಾಗುತ್ತೆ. ನಾನು ಇಲ್ಲಿ ಅರ್ಧ ಲೀಟರ್ ಹಾಲು ಬಳಸ್ಕೊಂಡಿದ್ದೀನಿ. ಹಾಗಾಗಿ 2.5 ಕಪ್ಪಷ್ಟು ನಾನು ನೀರು ತೊಗೊಂಡಿದ್ದೆ. ಇದು ಕರೆಕ್ಟ್ ಅಳತೆ. ನೀವೇನಾದ್ರು ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಶಾವಿಗೆನೂ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಹಾಲು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಆವಾಗ ಕರೆಕ್ಟ್ ಆಗುತ್ತೆ. ಹಾಗೆ ನಾನು ಆವಾಗಲೇ ಹೇಳಿದೆ, ಏನಪ್ಪ ಅಂತಂದರೆ ಗಟ್ಟಿಯಾಗಬಾರ್ದು ಅಂದರೆ ಏನು ಮಾಡಬೇಕು ಅಂತ. ಸಕ್ಕರೆನ ಈಗ ಹಾಕ್ಕೊಳ್ಬೇಕು. ನಾವು ಮೊದಲೇ ಎಲ್ಲ ಕಲಸಿಟ್ಬಿಟ್ರೆ ಅದೇನಾಗ್ಬಿಡುತ್ತೆ, ಶಾವಿಗೆ ನೀಟಾಗಿ ಬೆಂದಿರೋಲ್ಲ, ಹಾಗೆ ಸಬ್ಬಕ್ಕಿನೂ ನೀಟಾಗಿ ಬೆಂದಿರೋಲ್ಲ, ಆವಾಗ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ನಾನು ಈಗ ಯಾವ ಮೆಥಡಲ್ಲಿ ಹೇಳಿದ್ದೀನೋ ಆ ಮೆಥಡಲ್ಲಿ ಮಾಡಿದ್ರೆ ಪಾಯಸ ಗಟ್ಟಿಗಾಗಲ್ಲ. ಈಗ ಸಕ್ಕರೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಇದು ಒಂದು ಕುದಿ ಬರಬೇಕು. ಒಂದು ಕುದಿ ಬಂದಮೇಲೆ ನಾವು ಕರೆಕ್ಟಾಗಿ 5 ನಿಮಿಷ ನಾವು ಅದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ. ಅಲ್ಲಿ ನೋಡ್ತಿರ್ಬೋದು ಈಗ ಕುದೀತಾ ಇದೆ ಪಾಯಸ. ಈ ಥರ ಕುದೀತಾ ಇರುವಾಗ 5 ನಿಮಿಷ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ದ್ರಾಕ್ಷಿ ಗೋಡಂಬಿನೂ ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಅದು ಹಾಕಿರೋದು ಸ್ಕಿಪ್ ಆಗಿಬಿಟ್ಟಿದೆ.
ಹಾಗಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಹಾಕಿ ಆದಮೇಲೆ 5 ನಿಮಿಷ ಅದು ಬೇಯ್ಕೊಳ್ಬೇಕಾಗುತ್ತೆ. ಈ ಥರ ಚೆನ್ನಾಗಿ ಕುದೀತಾ ಇದೆ ಅಂತ ಅನಿಸ್ದಾಗ ನಿಮಗೆ ಆವಾಗ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ ಸಾಕು. ಇನ್ನೂ ಸ್ವಲ್ಪ ಕುದಿಸ್ಬಿಟ್ರೆ ಇನ್ನೂ ಗಟ್ಟಿಯಾಗಿಬಿಡುತ್ತೆ. ಯಾಕೆಂದರೆ ಜಾಸ್ತಿ ಹೊತ್ತು ಕುದಿಸ್ಕೊಬಾರ್ದು ಅಂದರೆ ನಾವು ಆಲ್ರೆಡಿ ಹಾಲನ್ನ ಕಾಸ್ಬಿಟ್ಟು ಹಾಕ್ಕೊಂಡಿರ್ತೀವಲ್ವ, ಹಾಗಾಗಿ ನಾವು ಜಾಸ್ತಿ ಹೊತ್ತು ಕುದಿಸ್ಬಾರ್ದು. ಇದೇ ಕರೆಕ್ಟ್ ಅದ. ನೀವು ನೋಡ್ತಿರ್ಬೋದು ಎಷ್ಟು ತೆಳುವಾಗಿ ಹಾಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನೋಡಿ ಸಬ್ಬಕ್ಕಿ ಕರೆಕ್ಟಾಗಿ ಬೆಂದಿದೆ, ಎಲ್ಲ ಮೇಲ್ಗಡೆ ಇದು ಬಂದಿದೆಯಲ್ಲ ಆ ಥರ ಬಂದರೆ ಕರೆಕ್ಟಾಗಿ ಅಳತೆ ಇದೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ. ಹಾಗೆ ಟೇಸ್ಟ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.